ವಜ್ರ ವೈಡರುಗಳೆಲ್ಲ ಮಾರ್ತಿದ್ರಂತೆ ಇಲ್ಲಿ. ಒಂದು 6 ತಿಂಗಳು ಇಲ್ಲಿ ಇದ್ಬಿಟ್ರೆ ಟೆಂಟ್ ಹಾಕೊಂಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ. ತಿಂದಿದ್ದೆ ಅಲ್ಲಿ. ಹೌದಾ? ಇವಾಗ ಮಾರ್ಕೆಟ್ ಕಾಣಿಸ್ತಿದೆಯಲ್ಲ, ಇವಾಗ ಮಾರ್ಕೆಟ್ ಇವಾಗ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಹೌದಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇದು ಇದಲ್ಲ ಎಲ್ಲ ಬಿದ್ದೋಗಿದ್ದೀವಲ್ಲ, ಗೋಡೆ ಕಟ್ಟಾಗಿಲ್ಲ ನಮಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಗಿದೆ ರೈಟಪ್ಪ. ಲೆಫ್ಟ್ ಅಲ್ಲಿ ದಾನಂ ಸರ್ ಇರ್ತಾರೆ. ವೆಜಿಟೇರಿಯನ್ ಮೀಲ್ಸ್ ಇಲ್ಲಿ. ಈ ಥರ ಮಾಡ್ಬೇಕು ಆ ಹೋಟ್ಲು ಸಿಕ್ಕ. ಎಲ್ಲ ಹೋಗಿರಿ ನೀವು ಹಲೋ ಮುಡ್ಡಿ ಸಾಕ್ ಹಾಡಪ್ಪ ಸಡನ್ ನೀರು ಡ್ಯಾಮ್ ಬಿಟ್ಬಿಟ್ರೆ. ಹಲೋ ಮುಡ್ಡಿ ಸಾಕ್ ಹಾಡಪ್ಪ ಸಡನ್ ನೀರು ಡ್ಯಾಮ್ ಬಿಟ್ಬಿಟ್ರೆ. ನೀರಲ್ಲಿ ಡ್ಯಾಮ್ ಬಿಟ್ಬಿಟ್ರೆ ಮೇಲೆ ಡ್ಯಾಮ್ ಮೇಲೆ ಹತ್ಕೊಂಡ್ಬಿಡೋದು. ವಿಡಿಯೋನಾ ಮಾಡಿ ಫೈನಲಿ ನಮಗೆ ಬೇಕಾಗಿರುವಂತಹ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಸೊ ಹೆವಿ ಅಂದರೆ ಹೆವಿ ದೂರ ಇದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ, ಬನ್ನಿ. ಗೈಸ್ ಬನ್ನಿ ಗೈಸ್, ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಅಂತ ಜೈನ್ ಬಸ್ತಿ. ಹೇಗಿದೆ ಅಂತ ತೋರಿಸ್ತೀವಿ. ಯಾರೋ ಚೋಳರು ಕಟ್ಟಿರುವಂತಹ ರೈಟ್ ಕೊಡ್ತಾ ಇದೆ. ಹೊಯ್ಸಳರು ಕಟ್ಟಿರುವಂತಹ ಇದೊಂದು ಬಸದಿ ಅಂದರೆ ಏನಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಚೆನ್ನಾಗಿದೆ ನೋಡಿ. ರಾತ್ರಿ ಊರು ಬಿಟ್ಬಿಟ್ಟು ಕರ್ಕೊಂಡು ಬಂದಿದ್ದೀರಾ? ನೀವು ಅನ್ನ ತಿಂತಾರಲ್ಲ, ರೋಟಿ ಕರಿ ಅಲ್ವಾ, ಅದಕ್ಕೆ ಮಾಡ್ಬೋದು. ಕೇಳಿ ಸರ್ ಪರ್ಮಿಷನ್ನು. ಹಾಂ ಒಂದೇ ಇಲ್ಲ. ಗುರು ಇದು ಸೆಂಟ್ರಲ್ ಗೌರ್ಮೆಂಟ್ ಪುರಾತತ್ವ ಇಲಾಖೆ. ಆಗಲ್ವಾ? ಮಾಡ್ಬೋದು, ಕೇಳ್ಬೋದು. ಮಾತಾಡಬೋದಾ? ತಿಳ್ಕೊಂತೀನಿರಾ ಇದ್ರ ಬಗ್ಗೆ. ಏಕೈಕ ಶಿಲ್ಪ ಮತ್ತು ಕೆಲವು ಜಲಾಂಧ್ರಗಳಿವೆ. ದ್ರಾವಿಡ ಮತ್ತು ಕದಂಬ ಶಿಖರಗಳನ್ನು ನವಗಳಲ್ಲಿ. ಓಯ್ ಅಪ್ಪ. ಹೇ ಗೈಸ್, ಆ್ಯಕ್ಚುಲಿ ಇದು ಚತುರ್ಮುಖ ಬಸದಿ ಅಂತ. ಸೊ ಈ ಪ್ಲೇಸ್ನ ವಿಜಯನಗರ ಕಾಲದಲ್ಲಿ ಇದನ್ನು ಏನು ಹೊಯ್ಸಳರು ಇದ್ದಾರಲ್ವ, ಸೊ ಅವರು ಇದನ್ನು ಮಾಡಿರೋದು ನೋಡ್ತಾ ಇರ್ಬೋದು ಇಲ್ಲಿ.
ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಬನ್ನಿ. ಆ್ಯಕ್ಚುಲಿ ನನಗೆ ಸಡನ್ನಾಗಿ ನೋಡಿದಾಗ ಶಾಕ್ ಆಯಿತು. ಏನಕ್ಕೆ ಅಂದರೆ ಇಲ್ಲಿ ಬುದ್ಧ ಇದ್ದಾರೆ, ನೋಡ್ತಾ ಹೋಗೋದು ಕಾಣಿಸುತ್ತೆ ನನಗೆ. ಮೇ ಬಿ ಚತುರ್ಮುಖ ಬಸದಿ ಅಂದರೆ ಇವರೇ ಅನ್ಸುತ್ತೆ ಬುದ್ಧ. ಚತುರ್ಮುಖ ಬಸದಿ ಅಂದರೆ ಬುದ್ಧ ಅನಿಸುತ್ತೆ ನನಗೆ. ಆ್ಯಕ್ಚುಲಿ 4 ಕಡೆ ಬುದ್ಧ ಇದ್ದಾರೆ. ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅವರೇ ಬುದ್ಧ ಇದ್ದಾರೆ. ಗೈಸ್, ಇವಾಗ ನನಗೆ ಕ್ಲಾರಿಟಿ ಸಿಕ್ಕಿದೆ. ಏನಪ್ಪ ಅಂದರೆ ಚತುರ್ಮುಖ ಬಸದಿ ಅಂದರೆ 4 ಕಡೆ ಇರುವಂತಹ ಬುದ್ಧ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಅದೇನು ಅಂತ ಕೂಡ ನನಗೆ ತಿಳಿಸ್ಕೊಡ್ತೀನಿ. ನಾನು ತೋರಿಸ್ಕೊಂಡು ಹೋಗ್ತೀನಿ. ಪೂಜೆ ನಡೀತಾ ಇತ್ತು. ಬಂದ್ರಲ್ಲ ಯಾರು ಏನು ಕಿಲೋಮೀಟರ್ ನೀವು ಮೇಲ್ಗಡೆ ಹೋಗಿ ಬಂದ್ರಲ್ಲ, ಅದು 4 ದಿಕ್ಕೂ ರಸ್ತೆ ಮಾರ್ಗ ಇದೆ ಅಲ್ಲಿ. 4 ದಿಕ್ಕೂ ರಸ್ತೆ ಮಾರ್ಗ ಇದೆ ಅಲ್ಲಿ. ರಸ್ತೆ ಮಾರ್ಗ? ಹೌದು, ಹಿಂಗೆ ನೀವು ಬಂದ್ರೆ ಅದೇ ರೀತಿ 4 ದಿಕ್ಕೂ ಇದೆ ಅಲ್ಲಿ. ಹೌದಾ? ಇವೆಲ್ಲ ಮಾರ್ಕೆಟ್ ಕಾಣಿಸ್ತಿದೆಯಲ್ಲ, ಇವೆಲ್ಲ ಮಾರ್ಕೆಟ್ ಇವೆಲ್ಲ. ಹೌದಾ? ಆಗ ಇದು ಇದೆಲ್ಲ ಎಲ್ಲ ಬಿದ್ದೋಗಿದೆಯಲ್ಲ, ಅಲ್ಲೇ ಗೋಡೆ ಕಟ್ಟದೆ ಇವೆಲ್ಲ. ಅಂಗಡಿ ಮತ್ತು ಸಾವಿರಾರು ಬಾವಿ ಇದೆ. ಒಟ್ಟು ಮಾರ್ಕೆಟೇ ಒಂದು 20 ಹೇಳಿದ್ರ ಬಂದ್ರ ಅದೇ ಶತಮಾನದಲ್ಲಿ, ಓ ಮಂಜು ಮೇಲೆ ಬಾಯಿಸ್ತಾರ ಅಲ್ಲಿ ಹೋಗಿದ್ರೆ ಹೋಯ್ತು. 14ನೇ ಶತಮಾನದಲ್ಲಿ ಕೊನೆ ಇಟ್ಟಿದ್ದು. ಚಂದ್ರ ದೇವ್ ರಾಣಿ ಆಡೈತೆ, ಕೊನೆಯ ರಾಣಿ ಅದು. 50 ರಾಣಿ ಆಡೈತೆ ನೋಡಿ, 56 ವರ್ಷ. ಒಬ್ಳೆ ರಾಣಿ ಆಡಿದ್ದ? ಹೌದು, ಆಡಿದ್ದಲ್ಲ ಆಳಿದ್ದು ಒಬ್ಬರೇ ರಾಣಿ. ಹೆಂಗೆ ನಿಮ್ಗೆ ಹೆಂಗೆ ಗೊತ್ತಿದೆ ಇತಿಹಾಸ ಅಲ್ಲ? ನಮಗಿದು ಅಂತ ಊರು ಸರ್ ಇದು. ನಾವಿಲ್ಲಿ ಆರ್ಕಿಯಾಲಜಿಕಲ್ ಇಲಾಖೆಗೆ ವರ್ಕ್ ಮಾಡ್ತಾ ಒಂದು 14 ವರ್ಷ ಆಯಿತು. ಆಮೇಲೆ ಹೀಗೆ ಸ್ವಲ್ಪ ಶಿಲೆ ಶಾಸನ ಓದೋರು ಮತ್ತು ಅವರ ನಮ್ಮ ಬಸ್ ಉಳಿತಾರಲ್ಲ ಅವರು ಮಾರ್ಕೆಟ್. ಆಮೇಲೆ ಇದೊಂದು ಮಾರ್ಕೆಟ್ ಇಲ್ಲ. ನೀವು ನೋಡಿದ್ದೀರಣ್ಣ ಮಾರ್ಕೆಟ್? ಇದೆ, ಗೊತ್ತಾಗ್ತದೆ ಇದು. ಅಲ್ಲ 14ನೇ ಶತಮಾನದಲ್ಲಿ ಈ ಗೋಡೆ ಇದೆಯಲ್ಲ, ಏನೋ ಒಂದು ಇಷ್ಟು ಹೇಳಿ ಹಳೆ ಗೋಡೆ ಅದು ಅಂದ್ರೆ ಮರ ಬೆಳ್ಕೊಂಡಿದೆ. ಆಮೇಲೆ ಈ ಕಂಪೌಂಡ್ ಇದೆಯಲ್ಲ, ಇಲ್ಲಿ ಏನೋ ಒಂದು ಮಾರ್ಕೆಟ್ ಏನೋ ಒಂದು ಇತ್ತು ಹೇಳಿ. ಒಳಗಡೆ ಹೋಗ್ಬೇಕಾ? ಹಿಂಗೆ ಇದೆ. ಹೌದಾ? ನಾನು ಚಪ್ಪಲಿ ಹಾಕೋತಿದ್ದೆ. ಹಾಕಿದ್ರೆ ಮಾತ್ರ ಅದು ಮಾಡ್ಕೊಡೋದು. ಒಂದು ಕ್ಯಾಮ್ರಾ ಎಲ್ಲ ಗೊತ್ತಿಲ್ಲ. ಎಷ್ಟು ಥೀಮ್ ಚೇಂಜ್ ಮಾಡಿಬಿಟ್ಟು ಕ್ಯಾಮ್ರಲ್ಲಿ ಅದು. ಗುರುಜಿ, ನನಗನ್ಸ್ದಂಗೆ ವಜ್ರ ವೈಡೂರುಗಳೆಲ್ಲ ಮಾರ್ತಿದ್ರಂತ ಇಲ್ಲಿ. ಒಂದು 6 ತಿಂಗಳು ಇಲ್ಲಿ ಇದ್ಬಿಟ್ರೆ ಟೆಂಟ್ ಹಾಕ್ಕೊಂಡು ಸಿಗಾಕೊಳ್ಳುತ್ತೆ. ಒಂದು ಅಟ್ಲೀಸ್ಟ್ ಒಂದು ಅರ್ಧ kg ಅದು. ಇಲ್ಲ, ಈ ಕಲ್ಲೇ ಬೆಳೆದ್ಬಿಟ್ಟಿರ್ತೈತೆ ಗೊತ್ತಾ ನಿಂಗೆ? ಹೊಡೆದ್ರೆ ಸಿಗ್ತಾವ ಒಳಗಡೆನೆ. ಹೌದು, ಸೀರಿಯಸ್ ಆಗಿ. 100 ಮೀಟ್ರ್ ಅಂದಲ್ಲಣ್ಣ, 100 ಮೀಟ್ರ್ ಅಂದಲ್ಲಣ್ಣ ಅಂತೆ. ಅವ್ರದ್ದು ಕಿಲೋಮೀಟರ್ ಇವೆಲ್ಲ ಸರಿ ನೋಡ್ರಿ, ಅವನ್ ಗೋಡೆ ಇವೆಲ್ಲ. ತುಂಬ ದೊಡ್ಡದಿದೆ ಗುರು ನೋಡು. ಮಾರ್ಕೆಟ್ ಇದು ಬಿಟ್ಟು ಒಂದಿನಕ್ಕೆ ನೋಡೋಕ್ಕಾಗೋದು ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಹಾಂ, ಎಲ್ಲ ಇದೇ ರೀತಿ ಕಾಡು ತುಂಬ ಅಲ್ಲಿ ಇರೋದು. ಅಷ್ಟು ಒಂದು 25 ರೌಂಡು ಆ ಕಟ್ಟೆ ನಾನೆಲ್ಲ ಹೋಗಿ ಬಂದುಬಿಟ್ರೆ ಹಾಂ, ಇದೇ ರೀತಿನೇ ಇದೆ ಅಲ್ಲ. ಅದನ್ನೆಲ್ಲ ಕಾಡು ಬೆಳ್ಕೊಂಡಿದೆ, ಬಟ್ ಎಲ್ಲ ಮಾರ್ಕೆಟ್.
ಮುದ ಬಾ. ಹತ್ತು ರೂಪಾಯಿ. ಹಾಂ ಮಾತಾಡ ನೋಡಿ. ನಾನು ಲಾಸ್ಟ್ ಬಿಟ್ರೆ ವೆಜ್ ಏನೋ ಮಾಡ್ಕೊಂಡು ಹೆಂಗೋ ಬಿದ್ದೋಗ್ಬಿಡ್ತೀನಿ ಬಿಡ್ರಿ. ಇದು ನಾವು ಸ್ಟೇ ಆಗಿರುವಂಥ ರೂಮು. ಇದು ಆ್ಯಕ್ಚುಲಿ ಚೇಂಜಿಂಗ್ ರೂಮ್ ಅಂತೆ. ಇದು ಎಕ್ಸ್ಟ್ರಾ ಸ್ಪೇಸ್ ಇದೆ. ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್. ಇದು 1 TV ಯೂನಿಟ್ ಇದೆ. 4 ಮೆಂಬರ್ಸ್ ಮಲಗುವಷ್ಟು ಸ್ಪೇಸ್ ಇದೆ.